ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಗೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಪುನೀತ್ ಜೊತೆ ಗೌರವ್ ಕಿರಣ್ ಶೆಟ್ಟಿ ಪಾತ್ರ ದೃಢಪಟ್ಟಿದೆ. ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ವಾಟ್ಸ್ಆಪ್ ಕರೆ ಮುಖಾಂತರ ಪುನೀತ್ ಜೊತೆ ಈ ಇಬ್ಬರು ಕೂಡ ಸಂಪರ್ಕದಲ್ಲಿದ್ದರು. ಈಗ ಎಫ್ಎಸ್ಎಲ್ ವರದಿಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಪಡೆದಿದ್ದಾರೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗೌರವ್ ಹಾಗೆ ಕಿರಣ್ ಪರಾರಿಯಾಗಿದ್ದಾರೆ. ಈಗ ತಲೆಮರೆಸಿಕೊಂಡಂತಹ ಆರೋಪಿಗಳಿಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ. ಈಗಾಗಲೇ ಪುನೀತ್, ವೇಣು, ಸುಹಾನ್ ಬಂಧನವಾಗಿದೆ. ಈಗ ಇದರ ಜೊತೆಗೆ ಗೌರವ್ ಹಾಗೆ ಕಿರಣ್ ಶೆಟ್ಟಿಯ ಪಾತ್ರವೂ ಕೂಡ ದೃಢಪಟ್ಟಿರುವಂತಹ ಕಾರಣದಿಂದಾಗಿ ಅವರ ಹುಡುಕಾಟದಲ್ಲಿದ್ದಾರೆ ಪೊಲೀಸರು. ಏನು ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಯಾರೋ ಸಾಕ್ಷಿ ಇದ್ರು, ಅವರಿಗೆ ಬೆದರಿಕೆ ಒಡ್ಡುವಂತಹ ಪ್ರಯತ್ನವನ್ನ ಈ ಪುನೀತ್ ಮಾಡಿದ್ದ. ಪುನೀತ್ಗೆ ಹೇಳಿದ್ಯಾರು ಅನ್ನುವಂತಹ ವಿಚಾರದಲ್ಲಿ ಅಧಿಕಾರಿಗಳು ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈ ಗೌರವ್ ಹಾಗೆ ಕಿರಣ್ ಶೆಟ್ಟಿ ಪಾತ್ರ ಇದೆ ಅನ್ನೋದು ಗೊತ್ತಾಗಿದೆ. ಇನ್ನು ಈ ಪುನೀತ್ಗೆ ಹೇಳದಂತೆ ಕೇಳುವಂತೆ ಒಬ್ಬ ಮಹಿಳೆ ಕಾಲ್ ಮಾಡಿದ್ರು ಅನ್ನುವಂತಹ ವಿಚಾರ. ಗೌರವ್ ಜೊತೆ ಸಂಪರ್ಕದಲ್ಲೇ ಇದ್ದಾರೆ ಆ ಪ್ರಭಾವಿ ಮಹಿಳೆ. ಪುನೀತ್ ಬಂಧನದ ಬಳಿಕ ಸದ್ಯ ಗೌರವ್ ಪರಾರಿಯಾಗಿದ್ದಾನೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ಆತನ ಹುಡುಕಾಟದಲ್ಲಿದ್ದಾರೆ. ನೋಡಿ, ಒಬ್ಬ ಪ್ರಭಾವಿ ಮಹಿಳೆ ಪುನೀತ್ಗೆ ಕರೆ ಮಾಡಿ ಗೌರವ್ ಹೇಳ್ದಂತೆ ಕೇಳು ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಬಯಲಾಗಿತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಕೂಡ ಅವ್ರು ಹೇಳ್ದಂತೆ ನಡ್ಕೊಂಡಿದ್ದ. ಈಗ ಇವರೆಲ್ಲರ ಪಾತ್ರ ಇರೋದು ದೃಢಪಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ವಿಕಾಸ್, ಈ ಹಿಂದೆಯೇ ಈ ಇಬ್ಬರ ಪಾತ್ರ ಇದೆಯಾ ಅನ್ನುವಂತಹ ವಿಚಾರದಲ್ಲಿ ಅಧಿಕಾರಿಗಳು ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರ ಮೊಬೈಲ್ ಚಾಟ್ಗಳ ಸಂಬಂಧಪಟ್ಟಂತೆ, ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸಲಾಗಿತ್ತು. ಈಗ ಎಫ್ಎಸ್ಎಲ್ ವರದಿ ಕೂಡ ಹೊರಬಿದ್ದಿದೆ. ಏನ್ ಹೇಳ್ತಾ ಇದೆ ಎಫ್ಎಸ್ಎಲ್ ವರದಿ? ಜೊತೆಗೆ ಇವರಿಬ್ಬರು ಎಲ್ಲಿದ್ದಾರೆ, ಏನು ಅನ್ನುವಂತಹ ವಿಚಾರಗಳು ಗೊತ್ತಾಗಿದೆಯಾ? ಸದ್ಯ ಅಪ್ಡೇಟ್ಸ್ ಕೊಡೋದಾದ್ರೆ. ಮಧು ನಾಗರಾಜ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಒಡ್ಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಪುನೀತ್, ಸುಹಾಸ್ ಸೇರಿದಂತೆ ಮೂವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸಿದ್ರು. ವಿಚಾರಣೆ ವೇಳೆಯಲ್ಲಿ ಇವರು ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿದ್ದು ಕೂಡ ಗೊತ್ತಾಗಿತ್ತು. ಐವರ ಜೊತೆಯಲ್ಲಿ ವಾಟ್ಸಪ್ ಕಾಲ್ನಲ್ಲಿ ರಾತ್ರಿಯಲ್ಲಿ ಮಾತುಕತೆಯನ್ನು ನಡೆಸಿದ್ರು ಅನ್ನೋಂಥ ಒಂದು ಮಾಹಿತಿ ಕೂಡ ಸಿಕ್ಕಿತ್ತು. ಅದರ ಮೇಲೆ ತನಿಖೆಯನ್ನು ನಡೆಸ್ತಾ ಇದ್ರು. ಆದರೆ ಯಾವುದೇ ಕಾರಣಕ್ಕೂ ಪುನೀತ್ ಯಾರ ಜೊತೆಯಲ್ಲಿ ಮಾತನಾಡಿದ್ವಿ, ಯಾರು ನಮಗೆ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟರು ಅನ್ನುವಂತಹ ಮಾಹಿತಿಯನ್ನು ಆತ ಬಿಟ್ಟಿರಲಿಲ್ಲ. ನಂತರ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸಿದ ನಂತರದಲ್ಲಿ ಒಂದಷ್ಟು ಮಾಹಿತಿಗಳು ಮತ್ತು ಅವರ ಕರೆ ಬಂದಂತಹ ಡೀಟೇಲ್ಸ್ಗಳು, ವಾಟ್ಸ್ಆಪ್ ಡೀಟೇಲ್ಸ್ಗಳನ್ನ ಕಲೆ ಹಾಕೋದಕ್ಕೆ ಎಫ್ಎಸ್ಎಲ್ಗೆ ಕಳಿಸಲಾಗಿತ್ತು. ಈಗ ಸದ್ಯ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಗೌರವ್ ಶೆಟ್ಟಿ ಮತ್ತು ಕಿರಣ್ ಇಬ್ರು ಈ ಒಂದು ಪುನೀತ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಇದ್ರು ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಅದ್ರ ಜೊತೆಗೆ ಗೌರವ್ ಜೊತೆಯಲ್ಲಿ ನಿರಂತರವಾದಂತಹ ಸಂಪರ್ಕವನ್ನ ಒಬ್ಬ ಪ್ರಭಾವಿ ಮಹಿಳೆಯೊಬ್ಬರು ಹೊಂದಿದ್ರು. ಅವರ ಇನ್ಸ್ಟ್ರಕ್ಷನ್ ಮೇಲೆ ಗೌರವ್ ಪುನೀತ್ಗೆ ಹೇಳಿ ಈ ಒಬ್ಬ ಸಾಕ್ಷಿಗೆ ಬೆದರಿಕೆಯನ್ನ ಹಾಕಿದ್ರು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಯಾವಾಗ ಈ ಮೂವರು ಅರೆಸ್ಟ್ ಆಗ್ತಾರೆ, ಅವತ್ತಿನಿಂದ ಗೌರವ್ ಮತ್ತು ಕಿರಣ್ ಸೇರಿದಂತೆ ಮತ್ತೋರ್ವ ಅಂದ್ರೆ ಸಂಜಯ್ ನಗರದ ಬಾರ್ ಒಂದರ ಮಾಲೀಕ ಕೂಡ ಮೂವರು ಸೇರಿ ಥೈಲ್ಯಾಂಡ್ಗೆ ಎಸ್ಕೇಪ್ ಆಗಿರ್ತಾರೆ. ಇತ್ತೀಚೆಗಷ್ಟೇ ಅಂದ್ರೆ ರಿಲೀಸ್ ಆಗ್ತಾರೆ. ಯಾರು ಪುನೀತ್, ಸುಹಾಸ್ ಇವರೆಲ್ಲ ರಿಲೀಸ್ ಆದ ನಂತರದಲ್ಲಿ ಇತ್ತೀಚೆಗೆ ಬೆಂಗಳೂರು ಕೂಡ ಅವರು ಮೂವರು ವಾಪಸ್ ಆಗ್ತಾರೆ. ವಾಪಸ್ ಆದ ನಂತರದಲ್ಲಿ ಏನು ಎಫ್ಎಸ್ಎಲ್ ರಿಪೋರ್ಟ್ ಬಂದ ಬಳಿಕ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು ಇವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ತಿಳಿದ ತಕ್ಷಣದಲ್ಲಿ ಮನೆಗೂ ತೆರಳಿದೆ. ಅಂದ್ರೆ ನೋಟಿಸ್ ನೀಡೋದಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮನೆಗೆ ತೆರಳಿದ ಸಂದರ್ಭದಲ್ಲಿ ಅವರಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಬೆಂಗಳೂರಿನಲ್ಲಿ ಇಲ್ಲದೆ ಬೇರೆ ಎಲ್ಲೊಂದು ಕಡೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಅವರ ಸಂಬಂಧಿಕರು, ಫ್ಯಾಮಿಲಿಯವರು ಕೊಡ್ತಾ ಇರುವಂತದ್ದು. ಸದ್ಯ ಗೌರವ್ ಶೆಟ್ಟಿ ಹಾಗೂ ಕಿರಣ್ಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಗೌರವ್ ಮತ್ತು ಕಿರಣ್ ಅರೆಸ್ಟ್ ಆದ್ರೆ ಈ ಒಂದು ಪ್ರಕರಣಕ್ಕೆ ಹೊಸ ತಿರುವು ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಮಧು ನಾಗರಾಜ್. ಓಕೆ ವಿಕಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.